ಕಥೆಯ ಆರಂಭ. ಚಿತ್ರವು ಕವಿತಾ ಎಂಬ ಮಹಿಳೆಯೊಂದಿಗೆ ಪ್ರಾರಂಭವಾಗುತ್ತದೆ. ಕವಿತಾಳ ಮನೆಯಲ್ಲಿ ಒಂದು ಸಣ್ಣ ಸಮಾರಂಭವಿರುತ್ತದೆ ಮತ್ತು ಅನೇಕ ಅತಿಥಿಗಳು ಬಂದಿರುತ್ತಾರೆ. ಆದರೆ ಕವಿತಾಗೆ ತನ್ನ ಪತಿ ವಿಕ್ಕಿ ಎಲ್ಲಿಯೂ ಕಾಣಿಸುವುದಿಲ್ಲ. ಅವಳು ವಿಕ್ಕಿಯ ಸ್ನೇಹಿತರನ್ನು ವಿಚಾರಿಸಿದಾಗ ಅವನು ಮಾಲಿನಿ ಜೊತೆಗಿದ್ದಾನೆ ಎಂಬ ವಿಷಯ ತಿಳಿಯುತ್ತದೆ. ಇದನ್ನು ಕೇಳಿಸಿಕೊಂಡ ಕವಿತಾ ತಕ್ಷಣ ವಿಕ್ಕಿಯನ್ನು ಹುಡುಕುತ್ತಾ ಹೋಗುತ್ತಾಳೆ. ಅವಳು ಬಾತ್ರೂಮ್ ಹತ್ತಿರ ಹೋದಾಗ ವಿಕ್ಕಿ ಮತ್ತು ಮಾಲಿನಿ ಪರಸ್ಪರ ಶೃಂಗಾರದಲ್ಲಿ ತೊಡಗಿರುವುದನ್ನು ನೋಡುತ್ತಾಳೆ. ಇದನ್ನು ಕಂಡು ಕವಿತಾ ತೀವ್ರ ಆಘಾತಕ್ಕೊಳಗಾಗುತ್ತಾಳೆ. ಆದರೆ ಅವಳು ಅವರಿಗೆ ಏನನ್ನೂ ಹೇಳದೆ ಸುಮ್ಮನೆ ಬಂದು ತನ್ನ ಸ್ನೇಹಿತರೊಂದಿಗೆ ಕುಳಿತುಕೊಳ್ಳುತ್ತಾಳೆ. ಸ್ಮಿತಾಳ ಕಥೆ. ಅಲ್ಲಿ ನೆರೆದಿದ್ದ ಮಹಿಳೆಯರ ನಡುವೆ ಮಹಿಳೆಯರಿಗೆ ಸೌಂದರ್ಯ ಬಹಳ ಮುಖ್ಯ ಎಂಬ ಚರ್ಚೆ ನಡೆಯುತ್ತದೆ. ಕವಿತಾ ಇದನ್ನು ಒಪ್ಪುವುದಿಲ್ಲ. ಅವಳು ನಾನು ನಿಮಗೊಂದು ಕಥೆ ಹೇಳುತ್ತೇನೆ ಎಂದು ಹೇಳುತ್ತಾ ಕಥೆ ಆರಂಭಿಸುತ್ತಾಳೆ. ಈ ಕಥೆಯಲ್ಲಿ ಸ್ಮಿತಾ ಎಂಬಾಕೆ ಮುಖ್ಯ ಪಾತ್ರಧಾರಿ. ಸ್ಮಿತಾಳ ತಂದೆ ಅವಳಿಗೆ ಒಂದು ಐಷಾರಾಮಿ ಮನೆಯನ್ನು ನೀಡಿರುತ್ತಾರೆ. ತನ್ನ ತಂದೆಯಂತೆಯೇ ಸ್ಮಿತಾಗೂ ಗಿಡಗಳನ್ನು ಬೆಳೆಸುವುದು ಮತ್ತು ಅವುಗಳನ್ನು ಪೋಷಿಸುವುದು ಎಂದರೆ ತುಂಬಾ ಇಷ್ಟ. ಕೆಲವು ತಿಂಗಳುಗಳ ನಂತರ ಸ್ಮಿತಾ ತನ್ನ ಪತಿ ಪಂಕಜ್ ಜೊತೆ ಮದುವೆಯಾಗಿ ಸುಖವಾಗಿ ಸಂಸಾರ ನಡೆಸುತ್ತಿರುತ್ತಾಳೆ. ಆ ಮನೆಗೆ ಒಬ್ಬ ತೋಟಗಾರ ಮಾಲಿ ಬರುತ್ತಿರುತ್ತಾನೆ. ಅವನು ಸಾಕಷ್ಟು ವಯಸ್ಸಾದವನಾಗಿದ್ದು ಸ್ಮಿತಾ ಜೊತೆ ಒಳ್ಳೆಯ ಮಾತುಗಳನ್ನು ಹಂಚಿಕೊಳ್ಳುತ್ತಿರುತ್ತಾನೆ. ಅವನಿಗೂ ತೋಟಗಾರಿಕೆ ಎಂದರೆ ಪ್ರಾಣ. ಹಾಗಾಗಿಯೇ ಅವನು ಸ್ಮಿತಾಳ ಮನೆಗೆ ಪದೇ ಪದೇ ಬರುತ್ತಿರುತ್ತಾನೆ. ಸ್ಮಿತಾ ತನ್ನ ಪತಿ ಪಂಕ್ನನ್ನು ಅತಿಯಾಗಿ ಪ್ರೀತಿಸುತ್ತಿರುತ್ತಾಳೆ. ಭ್ರಷ್ಟ ಪಾಲಿಸ್ ಅಧಿಕಾರಿ ರಂಜನ್. ಈಗ ದೃಶ್ಯವು ಬದಲಾಗುತ್ತದೆ. ನಮಗೆ ರಂಜನ್ ಎಂಬ ಪಾಲಿಸ್ ಇನ್ಸ್ಪೆಕ್ಟರ್ ಪರಿಚಯವಾಗುತ್ತದೆ. ರಂಜನ್ ಪ್ರಾಮಾಣಿಕ ಅಧಿಕಾರಿಯಲ್ಲ. ವಾಸ್ತವವಾಗಿ ಅವನು ಸಂಪೂರ್ಣವಾಗಿ ಭ್ರಷ್ಟನಾಗಿರುತ್ತಾನೆ. ಅವನ ಕುಟುಂಬದವರು ಅವನು ಆದಷ್ಟು ಬೇಗ ಮದುವೆಯಾಗಬೇಕೆಂದು ಬಯಸುತ್ತಾರೆ. ಆದರೆ ಸದ್ಯಕ್ಕೆ ಅವನಿಗೆ ಸೂಕ್ತವಾದ ಹುಡುಗಿ ಸಿಕ್ಕಿರುವುದಿಲ್ಲ. ಇದೇ ಸಮಯದಲ್ಲಿ ಸ್ಮಿತಾಗೆ ಅವಳ ಅತ್ತೆಯ ಫೋನ್ ಬರುತ್ತದೆ. ಅತ್ತೆಯ ಮಗಳು ಶಾಲುಗೆ ಅದೇ ನಗರದಲ್ಲಿ ಕೆಲಸ ಸಿಕ್ಕಿದೆ ಮತ್ತು ಅವಳು ಸ್ಮಿತಾಳ ಮನೆಯಲ್ಲಿ ಉಳಿದುಕೊಳ್ಳುತ್ತಾಳೆ ಎಂದು ಅವರು ತಿಳಿಸುತ್ತಾರೆ. ಇದನ್ನು ಕೇಳಿ ಸ್ಮಿತಾ ತುಂಬಾ ಸಂತೋಷ ಪಡುತ್ತಾಳೆ ಮತ್ತು ಶಾಲು ತಮ್ಮ ಜೊತೆ ಇರಲು ಒಪ್ಪುತ್ತಾಳೆ. ನಂತರ ಸ್ಮಿತಾ ಕೆಲಸದವಳ ಸಹಾಯದಿಂದ ಶಾಲುಗಾಗಿ ರೂಮ್ ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾಳೆ. ಪಂಕ್ನ ಅಪಾಯಕಾರಿ ನಿರ್ಧಾರ. ಮುಂದಿನ ದೃಶ್ಯದಲ್ಲಿ ರಂಜನ್ ಗಜೇಂದ್ರ ಎಂಬ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗುತ್ತಾನೆ. ಗಜೇಂದ್ರ ಅನೇಕ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವ ಒಬ್ಬ ಕುಖ್ಯಾತ ಸ್ಮಗ್ಲರ್. ರಂಜನ್ ಅವನ ಎಲ್ಲಾ ಕಪ್ಪು ಕೃತ್ಯಗಳನ್ನು ಮರೆಮಾಚಲು ಸಹಾಯ ಮಾಡುತ್ತಾನೆ ಮತ್ತು ಪ್ರತಿಯಾಗಿ ಹಣವನ್ನು ಪಡೆಯುತ್ತಾನೆ. ಆದರೆ ಆ ಹಣ ರಂಜನ್ಗೆ ಸಾಕಾಗುವುದಿಲ್ಲ. ಹಾಗಾಗಿ ಅವನು ಅಸಂತುಷ್ಟನಾಗಿರುತ್ತಾನೆ. ರಂಜನ್ ಹೋದ ಸ್ವಲ್ಪ ಸಮಯದ ನಂತರ ಸ್ಮಿತಾಳ ಪತಿ ಪಂಕಜ್ ಅಲ್ಲಿಗೆ ಬರುತ್ತಾನೆ. ಪಂಕಜ್ ಗಜೇಂದ್ರನಿಂದ ಸುಮಾರು 27 ಲಕ್ಷ ರೂಪಾಯಿ ಸಾಲ ಪಡೆದಿರುವುದು ಬೆಳಕಿಗೆ ಬರುತ್ತದೆ. ಈಗ ಪಂಕಜ್ ಬಳಿ ಆ ಸಾಲವನ್ನು ತೀರಿಸಲು ಯಾವುದೇ ಮಾರ್ಗವಿರುವುದಿಲ್ಲ. ಅವನು ಹಣವನ್ನು ಹೊಂದಿಸಲು ಗಜೇಂದ್ರನ ಬಳಿ ಸ್ವಲ್ಪ ಸಮಯ ಕೇಳುತ್ತಾನೆ. ಪಂಕ್ನ ಮನಸ್ಸಿನಲ್ಲಿ ಒಂದೇ ಒಂದು ಪರಿಹಾರವಿರುತ್ತದೆ. ಅದು ಸ್ಮಿತಾಳ ತಂದೆ ನೀಡಿದ್ದ ಮೊರಾದಾಬಾದ್ನ ಮನೆ. ಈಗ ಪಂಕಜ್ ಆ ಮನೆಯ ವಿಷಯದಲ್ಲಿ ಒಂದು ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಮುಂದಾಗುತ್ತಾನೆ. ಅವನ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. 27 ಲಕ್ಷ ರೂಪಾಯಿ ಪಾವತಿಸುವಷ್ಟು ಅವನ ಸಂಪಾದನೆ ಇರಲಿಲ್ಲ. ಆದ್ದರಿಂದ ಅವನು ಮನೆಗೆ ಬಂದಾಗ ತನ್ನ ಪತ್ನಿ ಸ್ಮಿತಾ ಬಳಿ ತನಗೆ ಹಣದ ಅಗತ್ಯವಿದೆ ಮತ್ತು ಅದಕ್ಕಾಗಿ ಅವರು ಮೊರಾದಾಬಾದ್ನಲ್ಲಿರುವ ಅವಳ ಮನೆಯನ್ನು ಮಾರಾಟ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಅದಕ್ಕೆ ಸ್ಮಿತಾ, ಆ ಮನೆ ತನ್ನ ತಂದೆಯ ಕೊನೆಯ ನೆನಪು, ಆದ್ದರಿಂದ ಅದನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸುತ್ತಾಳೆ. ಇದು ಇಬ್ಬರ ನಡುವೆ ವಾದಕ್ಕೆ ಕಾರಣವಾಗುತ್ತದೆ ಮತ್ತು ಪಂಕಜ್ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸುವಂತೆ ಅವಳಿಗೆ ಹೇಳುತ್ತಾನೆ. ನಂತರ ಸ್ಮಿತಾ ತನ್ನ ಅತ್ತೆಯ ಮಗಳು ಸಾಲು ಕೆಲಸದ ನಿಮಿತ್ತ ಇಲ್ಲಿಗೆ ಬರುತ್ತಿದ್ದಾಳೆ ಮತ್ತು ಅವರೊಂದಿಗೆ ಇರುತ್ತಾಳೆ ಎಂದು ಹೇಳುತ್ತಾಳೆ. ಅವಳಿಗೆ ಸೈಡ್ ರೂಮ್ ಕೊಡುವ ಅಗತ್ಯವಿಲ್ಲ, ಬದಲಿಗೆ ಮೇಲಿನ ಕೋಣೆಯನ್ನು ನೀಡೋಣ ಎಂದು ಪಂಕಜ್ ಹೇಳುತ್ತಾನೆ. ಸ್ಮಿತಾ ಆ ಕೋಣೆಯನ್ನು ಸ್ವಚ್ಛಗೊಳಿಸಲು ಮೇಲೆ ಹೋಗುತ್ತಾಳೆ. ರಾತ್ರಿ ಇಬ್ಬರು ಮಲಗಿದ್ದಾಗ ಪಂಕಜ್ ಮತ್ತೆ ಮನೆಯನ್ನು ಮಾರಾಟ ಮಾಡುವ ಬಗ್ಗೆ ಯೋಚಿಸುವಂತೆ ಸ್ಮಿತಾಳನ್ನು ಕೇಳುತ್ತಾನೆ. ಆದರೆ ಸ್ಮಿತಾ ನಿರಾಕರಿಸುತ್ತಾಳೆ. ಆದರೂ ಸ್ಮಿತಾ ತನ್ನ ಪತಿ ಪಂಕ್ನನ್ನು ತುಂಬಾ ಪ್ರೀತಿಸುತ್ತಿರುತ್ತಾಳೆ. ಮರುದಿನ ಸಾಲು ಬರುತ್ತಿರುವ ಕಾರಣ ಪಂಕಜ್ ರೈಲ್ವೆ ನಿಲ್ದಾಣಕ್ಕೆ ಹೋಗುತ್ತಾನೆ. ಸಾಲುವನ್ನು ನೋಡಿದ ತಕ್ಷಣ ಅವನು ದಂಗಾಗುತ್ತಾನೆ. ಮದುವೆಯ ಸಮಯದಲ್ಲಿ ಅವಳು ತುಂಬಾ ಚಿಕ್ಕವಳಾಗಿದ್ದಳು, ಆದರೆ ಈಗ ಅವಳು ಬೆಳೆದು ತುಂಬಾ ಸುಂದರಿಯಾಗಿದ್ದಾಳೆ. ಈ ಕಾರಣದಿಂದಾಗಿ ಪಂಕಜ್ ಅವಳನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾನೆ ಮತ್ತು ಅವಳೊಂದಿಗೆ ಫ್ಲರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಸಾಲು ಮನೆಗೆ ಬಂದಾಗ ಸ್ಮಿತಾ ಅವಳನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾಳೆ ಮತ್ತು ಇನ್ನು ಮುಂದೆ ಇಲ್ಲೇ ಇರಬೇಕೆಂದು ಹೇಳುತ್ತಾಳೆ. ಸ್ಮಿತಾ ಸಾಲುವಿನ ನೆಚ್ಚಿನ ಖಾದ್ಯವಾದ ಹಲಸಿನ ಹಣ್ಣಿನ ಪಲ್ಯವನ್ನು ಜಾಕ್ ಫ್ರೂಟ್ ಕರಿ ತಯಾರಿಸುತ್ತಾಳೆ. ಪಂಕಜ್, ಸ್ಮಿತಾ ಮತ್ತು ಸಾಲು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ಆದರೆ ಪಂಕ್ನ ಸಂಪೂರ್ಣ ಗಮನ ಸಾಲುವಿನ ಮೇಲಿರುತ್ತದೆ.
ಸ್ಮಿತಾ ಅಲ್ಲಿಂದ ದೂರ ಹೋದ ತಕ್ಷಣ ಪಂಕಜ್ ಸಾಲುವಿನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ ಮತ್ತು ಅವಳನ್ನೇ ದಿಟ್ಟಿಸಿ ನೋಡುತ್ತಿರುತ್ತಾನೆ. ಈಗ ಮುಂದೆ ಏನಾಗುತ್ತದೆ ಎಂದು ನೋಡೋಣ. ಕಚೇರಿಯಿಂದ ಮನೆಗೆ ಹಿಂತಿರುಗುವಾಗ ಸಾಲುಗೆ ದಾರಿಯಲ್ಲಿ ರಂಜನ್ ಎಂಬುವವನು ಭೇಟಿಯಾಗುತ್ತಾನೆ. ರಂಜನ್ ತನ್ನನ್ನು ಪಾಲಿಸ್ ಎಂದು ಪರಿಚಯಿಸಿಕೊಂಡು ಅವಳನ್ನು ಮನೆಗೆ ಬಿಡುವುದಾಗಿ ಹೇಳುತ್ತಾನೆ. ಸಾಲು ಅದಕ್ಕೆ ಒಪ್ಪುತ್ತಾಳೆ. ಕ್ರಮೇಣ ರಂಜನ್ ಕೂಡ ಸಾಲುವನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾನೆ. ಅವನು ಅವಳನ್ನು ಮನೆಗೆ ಬಿಟ್ಟು ಪ್ರತಿಯಾಗಿ ಅವಳ ಫೋನ್ ನಂಬರ್ ಪಡೆಯುತ್ತಾನೆ. ಸಾಲು ಕೂಡ ಅದನ್ನು ನೀಡುತ್ತಾಳೆ. ಸ್ಮಿತಾ ಇದೆಲ್ಲವನ್ನು ಮೇಲಿನಿಂದ ಗಮನಿಸುತ್ತಿರುತ್ತಾಳೆ. ಮರುದಿನ ಪಂಕಜ್ ಸಾಲುವನ್ನು ಹೊರಗೆ ಕರೆದುಕೊಂಡು ಹೋಗಿ ಅವಳಿಗೆ ಏನು ಬೇಕೋ ಅದನ್ನು ಕೇಳಬಹುದು ಎಂದು ಮತ್ತು ಇಲ್ಲಿನ ಎಲ್ಲಾ ಪ್ರಸಿದ್ಧ ವಸ್ತುಗಳನ್ನು ಕೊಡಿಸುವುದಾಗಿ ಹೇಳುತ್ತಾನೆ. ಪಂಕಜ್ ಸಾಲುವಿನೊಂದಿಗೆ ಸಾಕಷ್ಟು ಸಮಯ ಕಳೆಯುತ್ತಾನೆ ಮತ್ತು ಅವಳಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾನೆ. ಇನ್ನೊಂದೆಡೆ ಸಾಲು ಮತ್ತು ರಂಜನ್ ಕೂಡ ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಅವರು ಪ್ರತಿದಿನ ಭೇಟಿಯಾಗಿ ಮಾತನಾಡುತ್ತಾರೆ. ಆದರೆ ಪಂಕಜ್ ಈಗಾಗಲೇ ಈ ಆಟದಲ್ಲಿ ಗೆದ್ದಿರುತ್ತಾನೆ. ಸ್ಮಿತಾ ಮಾರುಕಟ್ಟೆಗೆ ಹೋದಾಗ ಪಂಕಜ್ ಮತ್ತು ಸಾಲು ಕೋಣೆಯಲ್ಲಿ ಸರಸವಾಡಲು ರೊಮ್ಯಾನ್ಸಿಂಗ್ ಪ್ರಾರಂಭಿಸುತ್ತಾರೆ. ಮರುದಿನ ಪಂಕಜ್ ಸಾಲುವನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ದುಬಾರಿ ಬಟ್ಟೆಗಳನ್ನು ಕೊಡಿಸುತ್ತಾನೆ. ಆದರೆ ಸ್ಮಿತಾಳಿಗೆ ಕೇವಲ 250 ರೂಪಾಯಿಯ ಸೀರೆಯನ್ನು ಮಾತ್ರ ಖರೀದಿಸುತ್ತಾನೆ. ಒಂದು ದಿನ ಸ್ಮಿತಾ ಮಾರುಕಟ್ಟೆಯಿಂದ ಬಂದಾಗ ಪಂಕಜ್ ಮತ್ತು ಸಾಲು ಕೋಣೆಯಲ್ಲಿ ಸರಸವಾಡುತ್ತಿರುವುದನ್ನು ನೋಡುತ್ತಾಳೆ. ಅವಳು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗುತ್ತಾಳೆ ಮತ್ತು ಏನು ಮಾಡಬೇಕೆಂದು ಅವಳಿಗೆ ತಿಳಿಯುವುದಿಲ್ಲ. ಅದೇ ದಿನ ಪಂಕ್ನ ಹುಟ್ಟುಹಬ್ಬ ಇರುತ್ತದೆ ಮತ್ತು ಅವನು ಸಾಲುವಿನೊಂದಿಗೆ ಎಷ್ಟು ಆಪ್ತವಾಗಿರುತ್ತಾನೆ ಎಂದರೆ ಎಲ್ಲರೂ ಅದನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ಸ್ಮಿತಾಳ ಗೆಳತಿ ಪೂನಂ ಅಲ್ಲಿಗೆ ಬಂದು ಸಾಲುವಿನ ನಡವಳಿಕೆ ಸರಿಯಿಲ್ಲ ಎಂದು ಹೇಳುತ್ತಾಳೆ. ಅವಳಿಗೆ ಇಷ್ಟೊಂದು ಸ್ವಾತಂತ್ರ್ಯ ನೀಡಬೇಡ, ಎಲ್ಲರಿಗೂ ಎಲ್ಲವೂ ಕಾಣಿಸುತ್ತಿದೆ ಎಂದು ಅವಳು ಸ್ಮಿತಾಳಿಗೆ ಎಚ್ಚರಿಕೆ ನೀಡುತ್ತಾಳೆ. ರಾತ್ರಿ ಸಾಲು ಪಂಕ್ಗೆ ಒಂದು ಫೋಟೋ ಕಳುಹಿಸುತ್ತಾಳೆ. ಅದನ್ನು ನೋಡಿದ ತಕ್ಷಣ ಪಂಕಜ್ ಅವಳ ಬಳಿ ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ಸ್ಮಿತಾ ಅವನನ್ನು ಹಿಂಬಾಲಿಸಿದ ಕಾರಣ ಅವನು ನಿಲ್ಲಬೇಕಾಗುತ್ತದೆ. ಇದರ ನಂತರ ಸ್ಮಿತಾ ಅವರಿಬ್ಬರ ಮೇಲೆ ಕಣ್ಣಿಡಲು ಪ್ರಾರಂಭಿಸುತ್ತಾಳೆ. ಒಂದು ರಾತ್ರಿ ಪಂಕಜ್ ಬಾರ್ಗೆ ಹೋಗುತ್ತಾನೆ ಮತ್ತು ಮಾಲಿ ಅವನನ್ನು ಹಿಂಬಾಲಿಸುತ್ತಾನೆ. ಮಾಲಿ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕಿ ಸ್ಮಿತಾಳಿಗೆ ತಿಳಿಸುತ್ತಾನೆ. ಮಾಲಿ ಸ್ಮಿತಾಳಿಗೆ ಅನೇಕ ವಿಷಯಗಳನ್ನು ಬಹಿರಂಗಪಡಿಸುತ್ತಾನೆ. ಮರುದಿನ ಪಂಕಜ್ ತನಗೆ ಬರೇಲಿಯಲ್ಲಿ ಕೆಲಸವಿದೆ ಎಂದು ಸ್ಮಿತಾಳಿಗೆ ಹೇಳುತ್ತಾನೆ. ಸಂಜೆ ಮಾಥುರ್ ಕಡೆಯವರು ಹಣ ಕೊಡಲು ಬರುತ್ತಾರೆ, ಆದ್ದರಿಂದ ಮನೆಯಲ್ಲೇ ಇರು ಎಂದು ಹೇಳಿ ಪಂಕಜ್ ಹೊರಡುತ್ತಾನೆ. ಸಾಲು ಕೂಡ ಕಚೇರಿಗೆ ಹೋಗುವ ಸಮಯವಾಗುತ್ತದೆ. ಸ್ಮಿತಾ ಸಾಲುವಿನ ನೆಚ್ಚಿನ ಹಲಸಿನ ಹಣ್ಣಿನ ಪಲ್ಯವನ್ನು ತಯಾರಿಸಿ ಅವಳ ಟಿಫಿನ್ ಬಾಕ್ಸ್ಗೆ ಹಾಕುತ್ತಾಳೆ. ಕೆಲಸದವಳು ಕೂಡ ಅದೇ ಪಲ್ಯವನ್ನು ತಿನ್ನಲು ಬಯಸುತ್ತಾಳೆ, ಆದರೆ ಸ್ಮಿತಾ ನಿರಾಕರಿಸುತ್ತಾಳೆ. ಸಂಜೆ ಸಾಲು ಹೊಟ್ಟೆ ನೋವಿನಿಂದ ಬಳಲುತ್ತಾ ಮನೆಗೆ ಹಿಂತಿರುಗುತ್ತಾಳೆ. ಅವಳು ಫ್ರೆಶ್ ಆಗಿ ಹೊರಬರುತ್ತಾಳೆ. ಸ್ಮಿತಾ ತಾನು ಪೂನಂ ಮನೆಯಲ್ಲಿರುವ ಬರ್ತ್ಡೇ ಪಾರ್ಟಿಗೆ ಹೋಗುತ್ತಿರುವುದಾಗಿ ಮತ್ತು ಮಾಥುರ್ ಕಡೆಯವರು ಬಂದರೆ ಹಣವನ್ನು ಪಡೆದುಕೊಳ್ಳುವಂತೆ ಸಾಲುಗೆ ಹೇಳುತ್ತಾಳೆ. ಸಾಲು ಅದಕ್ಕೆ ಒಪ್ಪುತ್ತಾಳೆ. ಈ ನಡುವೆ ಪಂಕಜ್ ಸ್ಮಿತಾಳಿಗೆ ಫೋನ್ ಮಾಡಿ ಅವಳು ಮನೆಯಲ್ಲಿದ್ದಾಳೆ ಎಂದು ಕೇಳುತ್ತಾನೆ. ಸ್ಮಿತಾ ತಾನು ಮನೆಯಲ್ಲೇ ಇರುವುದಾಗಿ ಹೇಳುತ್ತಾಳೆ. ಅದರ ನಂತರ ಸ್ಮಿತಾ ಪೂನಂ ಮನೆಗೆ ಹೊರಡುತ್ತಾಳೆ. ಅಲ್ಲಿ ಒಂದು ಸಣ್ಣ ಸಮಾರಂಭ ನಡೆಯುತ್ತಿರುತ್ತದೆ. ಇನ್ನೊಂದೆಡೆ ನಾವು ನೋಡುವುದೇನೆಂದರೆ ರಂಜನ್ ತನ್ನ ಹಿರಿಯ ಅಧಿಕಾರಿ ಬೇಡಿಯವರ ಜೊತೆಯಲ್ಲಿದ್ದನು. ಬೇಡಿ ರಂಜನ್ ಬಳಿ ತನ್ನ ತಂಗಿಯ ಮದುವೆ ಹತ್ತಿರದಲ್ಲಿದೆ ಮತ್ತು ರಂಜನ್ ಖಂಡಿತವಾಗಿಯೂ ಬರಬೇಕು ಎಂದು ಹೇಳುತ್ತಾರೆ. ರಂಜನ್ ಒಪ್ಪಿಕೊಳ್ಳುತ್ತಾನೆ. ಅವರಿಬ್ಬರು ಮಾತನಾಡುತ್ತಿರುವಾಗಲೇ ಬೇಡಿಯವರಿಗೆ ಎಸ್ಪಿಯವರಿಂದ ಕರೆ ಬರುತ್ತದೆ. ನಗರದಲ್ಲಿ ಡಬಲ್ ಮರ್ಡರ್ ನಡೆದಿದೆ ಮತ್ತು ತಕ್ಷಣ ಸ್ಥಳಕ್ಕೆ ತಲುಪಬೇಕು ಎಂದು ಅವರು ತಿಳಿಸುತ್ತಾರೆ. ಸುದ್ದಿ ಕೇಳಿದ ಕೂಡಲೇ ಬೇಡಿ ಮತ್ತು ರಂಜನ್ ಸ್ಥಳಕ್ಕೆ ಧಾವಿಸುತ್ತಾರೆ. ಕೊಲೆಗಳು ಸ್ಮಿತಾಳ ಮನೆಯಲ್ಲಿ ನಡೆದಿರುವುದು ತಿಳಿಯುತ್ತದೆ. ಪಂಕಜ್ ಮತ್ತು ಸಾಲು ಎಂಬುವವರು ಕೊಲೆಯಾಗಿರುತ್ತಾರೆ. ಇನ್ನೊಂದು ಕೋಣೆಯಲ್ಲಿ ಸ್ಮಿತಾ ಅಳುತ್ತಿರುತ್ತಾಳೆ. ಪೂನಂ ಕೂಡ ಅಲ್ಲಿರುತ್ತಾಳೆ. ರಂಜನ್ಗೆ ಇದು ದರೋಡೆ ಪ್ರಕರಣವಿರಬಹುದು ಎಂದು ಅನ್ನಿಸುತ್ತದೆ. ಬಹುಶಃ ಕಳ್ಳರು ಕಳ್ಳತನ ಮಾಡಲು ಬಂದಾಗ ಸಿಕ್ಕಿಬಿದ್ದು ಇಬ್ಬರನ್ನು ಕೊಲೆ ಮಾಡಿರಬಹುದು ಎಂದು ಅವನು ಊಹಿಸುತ್ತಾನೆ. ಆದರೆ ತನಿಖೆಯಿಲ್ಲದೆ ಏನನ್ನೂ ಖಚಿತಪಡಿಸಲು ಸಾಧ್ಯವಿರಲಿಲ್ಲ. ಒಂದು ವಿಷಯ ರಂಜನ್ನನ್ನು ಬಹಳವಾಗಿ ಕಾಡುತ್ತಿತ್ತು. ಸಾಲು ಸಾವನ್ನಪ್ಪಿದ್ದಳು ಮತ್ತು ರಂಜನ್ ಅವಳನ್ನು ಇಷ್ಟಪಡಲು ಪ್ರಾರಂಭಿಸಿದ್ದನು. ಬೇಡಿ ರಂಜನ್ನನ್ನು ನಿನಗೆ ಈ ಹುಡುಗಿ ಗೊತ್ತಾ ಎಂದು ಕೇಳುತ್ತಾರೆ. ಅದಕ್ಕೆ ರಂಜನ್, ಹೌದು, ನನಗೆ ಪರಿಚಯವಿತ್ತು. ನಾನು ಅವಳೊಂದಿಗೆ ಸಮಯ ಕಳೆಯಲು ಆರಂಭಿಸಿದ್ದೆ ಮತ್ತು ಅವಳಿಗೆ ಹತ್ತಿರವಾಗಿದ್ದೆ. ಆದರೆ ಬಹುಶಃ ನಮ್ಮ ಪಯಣ ಇಲ್ಲಿಗೆ ಕೊನೆಯಾಗಬೇಕಿತ್ತು ಎಂದು ಉತ್ತರಿಸುತ್ತಾನೆ. ನಂತರ ರಂಜನ್ ಗಜೇಂದ್ರನನ್ನು ಭೇಟಿಯಾಗಿ ಸಾಲು ಮತ್ತು ಪಂಕಜ್ ಕೊಲೆ ಪ್ರಕರಣದ ಬಗ್ಗೆ ವಿಚಾರಿಸುತ್ತಾನೆ. ಗಜೇಂದ್ರ ತನಗೆ ಎಲ್ಲವೂ ತಿಳಿದಿದೆ ಎಂದು ಹೇಳುತ್ತಾನೆ. ಪಂಕಜ್ ಗಜೇಂದ್ರನಿಗೆ 27 ಲಕ್ಷ ರೂಪಾಯಿ ಸಾಲ ಕೊಡಬೇಕಿದ್ದರಿಂದ ಈ ಕೊಲೆಯಲ್ಲಿ ಗಜೇಂದ್ರನ ಕೈವಾಡವಿದೆ ಎಂದು ರಂಜನ್ ಪ್ರಶ್ನಿಸುತ್ತಾನೆ. ಗಜೇಂದ್ರ ಸತ್ಯವನ್ನು ಬಿಚ್ಚಿಡುತ್ತಾನೆ. ಪಂಕ್ನಿಂದ ತನಗೆ 27 ಲಕ್ಷ ರೂಪಾಯಿ ಬರಬೇಕಿತ್ತು, ಅಂದಮೇಲೆ ತಾನು ಅವನನ್ನು ಯಾಕೆ ಕೊಲ್ಲಲಿ
ಎಂದು ಕೇಳುತ್ತಾನೆ. ಬದಲಾಗಿ ಸ್ಮಿತಾಳನ್ನು ಕೊಲ್ಲಲು ಪಂಕಜ್ ತನಗೆ ಸುಪಾರಿ ಕೊಟ್ಟಿದ್ದ ಎಂದು ಹೇಳುತ್ತಾನೆ. ಪ್ರತಿಯಾಗಿ ಸ್ಮಿತಾಳ ಮನೆಯನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಡುವುದಾಗಿ ಪಂಕಜ್ ಒಪ್ಪಂದ ಮಾಡಿಕೊಂಡಿದ್ದನು. ಅವರು ಸ್ಮಿತಾಳನ್ನು ಕೊಲ್ಲಲು ಜನರನ್ನು ಕಳುಹಿಸಿದ್ದರು. ಆದರೆ ಅವರಿಗೆ ಸ್ಮಿತಾ ಮನೆಯಲ್ಲಿಲ್ಲ ಎಂಬ ವಿಷಯ ತಿಳಿದಿರಲಿಲ್ಲ. ಅಲ್ಲಿ ಸಾಲು ಇದ್ದಳು. ಪಂಕಜ್ ಹೇಗೆ ಸತ್ತನೆಂದು ಅವರಿಗೆ ತಿಳಿದಿರಲಿಲ್ಲ, ಏಕೆಂದರೆ ಅವರಿಗೆ ಕೇವಲ ಹಣದ ಮೇಲೆ ಕಣ್ಣಿತ್ತು. ಅದಾದ ಮೇಲೆ ರಂಜನ್ ಪೂನಂ ಮನೆಗೆ ಹೋಗುತ್ತಾನೆ. ಅಲ್ಲಿ ಒಂದು ರಾತ್ರಿ ಹುಟ್ಟುಹಬ್ಬದ ಪಾರ್ಟಿ ನಡೆದಿತ್ತು. ಪೂನಂ ಬಳಿ ಪಾರ್ಟಿಯ ಫೋಟೋಗಳನ್ನು ಕೇಳುತ್ತಾನೆ. ಫೋಟೋಗಳು ಇನ್ನೂ ಫೋಟೋಗ್ರಾಫರ್ ಬಳಿ ಇವೆ ಮತ್ತು ಬರಲು ಕೆಲವು ದಿನಗಳಾಗುತ್ತವೆ ಎಂದು ಪೂನಂ ಹೇಳುತ್ತಾಳೆ. ಅವು ಬಂದ ಕೂಡಲೇ ತನಗೆ ನೀಡಬೇಕೆಂದು ರಂಜನ್ ಹೇಳುತ್ತಾನೆ. ಮುಂದೆ ರಂಜನ್ ಸ್ಮಿತಾಳನ್ನು ಭೇಟಿಯಾಗುತ್ತಾನೆ. ಅವನು ಬಂದಿರುವುದು ಮನೆಯ ವಿಚಾರವಾಗಿ ಮಾತನಾಡಲು, ಏಕೆಂದರೆ ಗಜೇಂದ್ರ ರಂಜನ್ ಜೊತೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾನೆ. ಒಂದು ವೇಳೆ ಸ್ಮಿತಾ ಮನೆಯನ್ನು ಅವರಿಗೆ ವರ್ಗಾಯಿಸಿಕೊಟ್ಟರೆ ರಂಜನ್ಗೆ 20 ಲಕ್ಷ ರೂಪಾಯಿ ಸಿಗುತ್ತದೆ. ರಂಜನ್ ಸ್ಮಿತಾಳಿಗೆ ಅವಳ ಪತಿ ಪಂಕಜ್ 27 ಲಕ್ಷ ರೂಪಾಯಿ ಸಾಲ ಮಾಡಿದ್ದ ಮತ್ತು ಈಗ ಅವಳೇ ಅದನ್ನು ತೀರಿಸಬೇಕೆಂದು ಹೆದರಿಸುತ್ತಾನೆ. ಇಲ್ಲದಿದ್ದರೆ ನ್ಯಾಯಾಲಯದ ಕೇಸ್ಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಮನೆಯನ್ನು ಮಾರಿ ಸಾಲ ತೀರಿಸುವುದು ಉತ್ತಮ ಎಂದು ಸಲಹೆ ನೀಡುತ್ತಾನೆ. ಸ್ಮಿತಾ ಮೌನವಾಗಿರುತ್ತಾಳೆ. ಕೆಲವು ದಿನಗಳ ನಂತರ ರಂಜನ್ಗೆ ಪಾರ್ಟಿಯ ಫೋಟೋಗಳು ಸಿಗುತ್ತವೆ. ಅವನು ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾನೆ ಮತ್ತು ಸ್ಮಿತಾಳ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸುತ್ತಾನೆ. ಫೋಟೋಗಳನ್ನು ಹತ್ತಿರದಿಂದ ಪರಿಶೀಲಿಸಿದಾಗ ಅವನಿಗೆ ಸತ್ಯದ ಅರಿವಾಗುತ್ತದೆ. ಮರುದಿನವೇ ರಂಜನ್ ಸ್ಮಿತಾಳ ಮನೆಗೆ ಹೋಗಿ, ನೀನು ತುಂಬಾ ನಿರಪರಾಧಿ ಮತ್ತು ಮುಗ್ಧ ಎಂದುಕೊಂಡಿದ್ದೆ, ಆದರೆ ನೀನು ಬಹಳ ಚಾಲಾಕಿ ಎಂದು ಹೇಳುತ್ತಾನೆ. ಅವಳು ಏನು ಮಾಡಿದ್ದಾಳೆ ಎಂಬುದನ್ನು ವಿವರಿಸಲು ಶುರುಮಾಡುತ್ತಾನೆ. ಕೊಲೆಯ ಹಿಂದಿನ ರಾತ್ರಿ ಸ್ಮಿತಾ ಪಂಕಜ್ ಮತ್ತು ಸಾಲು ಅವರ ಫೋನ್ಗಳಲ್ಲಿ ಒಬ್ಬರ ನಂಬರನ್ನು ಇನ್ನೊಬ್ಬರ ಫೋನ್ನಲ್ಲಿ ಬ್ಲಾಕ್ ಮಾಡಿದ್ದಳು. ಮಾರನೇ ದಿನ ಬೆಳಿಗ್ಗೆ ಅವಳು ಹಲಸಿನ ಹಣ್ಣಿನ ಪಲ್ಯದಲ್ಲಿ ಏನನ್ನೋ ಬೆರೆಸಿದ್ದಳು. ಇದರಿಂದ ಸಾಲುಗೆ ತೀವ್ರ ಹೊಟ್ಟೆನೋವು ಕಾಣಿಸಿಕೊಂಡಿತ್ತು. ಪಂಕಜ್ ಸಂಜೆ 6:30 ಮನೆಯಲ್ಲಿಯೇ ಇರುವಂತೆ ಸ್ಮಿತಾಳಿಗೆ ಹೇಳಿದ್ದನು. ಆದರೆ ಸ್ಮಿತಾ ಸಾಲುಳನ್ನು ಮನೆಯಲ್ಲಿಯೇ ಬಿಟ್ಟು ಪೂನಂ ಹುಟ್ಟುಹಬ್ಬದ ಪಾರ್ಟಿಗೆ ಹೋಗಿದ್ದಳು. ಪಾರ್ಟಿಯ ಮಧ್ಯದಲ್ಲಿ ಸ್ಮಿತಾ ಒಮ್ಮೆ ಮನೆಗೆ ಬಂದಿದ್ದಳು. ಬಂದ ತಕ್ಷಣ ಸಾಲು ಆಗಲೇ ಕೊಲೆಯಾಗಿರುವುದನ್ನು ನೋಡಿದ್ದಳು. ಸ್ವಲ್ಪ ಸಮಯ ಕಾದ ನಂತರ ಪಂಕಜ್ ಮನೆಗೆ ಬಂದಿದ್ದನು. ಸಾಲುಳ ಹೆಣವನ್ನು ನೋಡಿ ಪಂಕ್ಗೆ ಅಸ್ತಮಾ ಅಟ್ಯಾಕ್ ಆಗಿತ್ತು. ಸ್ಮಿತಾ ಅಲ್ಲಿಯೇ ಇದ್ದರೂ ಅವನಿಗೆ ಇನ್ಹೇಲರ್ ನೀಡಲಿಲ್ಲ. ಇದರಿಂದ ಪಂಕ್ಗೆ ಹೃದಯಾಘಾತವಾಗಿ ಮೃತಪಟ್ಟನು. ಹೃದಯಾಘಾತದ ನಂತರ ಅದು ಕೊಲೆಯಂತೆ ಕಾಣಲಿ ಎಂದು ಸ್ಮಿತಾ ಚೂಪಾದ ಆಯುಧದಿಂದ ಅವನ ದೇಹದ ಮೇಲೆ ಹಲ್ಲೆ ಮಾಡಿದ್ದಳು. ನಂತರ ಫೋನ್ ನಂಬರ್ಗಳನ್ನು ಅನ್ಬ್ಲಾಕ್ ಮಾಡಿ ಮತ್ತೆ ಪಾರ್ಟಿಗೆ ಮರಳಿದ್ದಳು ಮತ್ತು ಏನೂ ತಿಳಿಯದವಳಂತೆ ನಟಿಸಿದ್ದಳು. ಆದರೆ ಅವಳು ಒಂದು ದೊಡ್ಡ ತಪ್ಪು ಮಾಡಿದ್ದಳು. ಅವಳ ಸೀರೆಯಲ್ಲಿ ರಕ್ತದ ಕಲೆಗಳಾಗಿದ್ದವು. ಅದನ್ನು ತೊಳೆದು ಅವಳು ಅದೇ ಬಣ್ಣದ ಇನ್ನೊಂದು ಸೀರೆಯನ್ನು ಉಟ್ಟಿದ್ದಳು. ಬಣ್ಣ ಒಂದೇ ಆಗಿದ್ದರೂ ಮೊದಲಿನ ಸೀರೆಗೆ ಲೇಸ್ ಇರಲಿಲ್ಲ, ಎರಡನೆಯದಕ್ಕೆ ಇತ್ತು. ಆ ವ್ಯತ್ಯಾಸವೇ ಅವಳನ್ನು ಸಿಕ್ಕಿಹಾಕಿಸಿತು. ಅಲ್ಲದೆ ಆ ರಾತ್ರಿ ಅವಳು 1 ಗಂಟೆ ಕಾಲ ಮನೆಗೆ ಬಂದಿದ್ದಳು ಎಂಬುದಕ್ಕೆ ಮೊಬೈಲ್ ಲೊಕೇಶನ್ ಸಾಕ್ಷಿಯಿದೆ ಎಂದು ರಂಜನ್ ಹೇಳುತ್ತಾನೆ. ನಂತರ ರಂಜನ್ ಒಂದು ಆಮಿಷ ಒಡ್ಡುತ್ತಾನೆ. ಅವಳು ತನ್ನ ಮೊರಾದಾಬಾದ್ ಮನೆಯನ್ನು ಅವರಿಗೆ ವರ್ಗಾಯಿಸಿಕೊಟ್ಟರೆ ಅವಳನ್ನು ಈ ಕೇಸ್ನಿಂದ ಪಾರು ಮಾಡುವುದಾಗಿ ಹೇಳುತ್ತಾನೆ. ಬೇರೆ ದಾರಿಯಿಲ್ಲದೆ ಸ್ಮಿತಾ ಕೋರ್ಟ್ಗೆ ಹೋಗಿ ಎಲ್ಲಾ ದಾಖಲೆಗಳಿಗೆ ಸಹಿ ಹಾಕುತ್ತಾಳೆ. ರಂಜನ್ ಅಲ್ಲಿಯೇ ಇದ್ದು ಎಲ್ಲವನ್ನೂ ಗಮನಿಸುತ್ತಿರುತ್ತಾನೆ. ಇಂದು ಸ್ಮಿತಾ ಮನೆಯ ಪತ್ರಗಳನ್ನು ರಂಜನ್ಗೆ ನೀಡಬೇಕಿತ್ತು. ಅವಳು ತನ್ನ ಕೆಲಸದವರನ್ನೆಲ್ಲ ಕೆಲಸದಿಂದ ತೆಗೆದುಹಾಕಿ ಎಲ್ಲೋ ಹೋಗಲು ಸಿದ್ಧತೆ ನಡೆಸುತ್ತಿರುತ್ತಾಳೆ. ರಂಜನ್ ಗಜೇಂದ್ರನಿಂದ ಹಣವನ್ನು ಪಡೆದು ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ಎಂದು ಹೇಳುತ್ತಾನೆ. ಅವನು ಸ್ಮಿತಾಳಿಗೆ ಹಣ ನೀಡಿ ಮನೆಯ ಪತ್ರಗಳನ್ನು ಪಡೆಯಲು ಹೋಗುತ್ತಾನೆ. ರಂಜನ್ ಸ್ಮಿತಾಳ ಮನೆಗೆ ತಲುಪಿದಾಗ ಅವಳು ಟೀ ಕೊಡುತ್ತಾಳೆ. ಅದರಲ್ಲಿ ವಿಷವಿರಬಹುದು ಎಂದು ರಂಜನ್ ನಿರಾಕರಿಸುತ್ತಾನೆ. ಹಾಗಿದ್ದರೆ ಪತ್ರಗಳನ್ನು ತಗೊಂಡು ಇಲ್ಲಿಂದ ಹೋಗು ಎಂದು ಸ್ಮಿತಾ ಹೇಳುತ್ತಾಳೆ. ರಂಜನ್ ದಾಖಲೆಗಳನ್ನು ಪರಿಶೀಲಿಸಲು ಶುರುಮಾಡುತ್ತಾನೆ. ಪುಟಗಳು ಹೆಚ್ಚಿದ್ದರಿಂದ ಅವನು ತನ್ನ ಬೆರಳಿಗೆ ಉಗುಳನ್ನು ಹಚ್ಚಿಕೊಂಡು ಪುಟಗಳನ್ನು ತಿರುಗಿಸುತ್ತಾನೆ. ಓದಿದ ನಂತರ, ಅಂದು ರಾತ್ರಿ ನಿನ್ನ ಮೇಲೆ ದಾಳಿ ನಡೆಯುತ್ತದೆ ಎಂದು ನಿನಗೆ ಹೇಗೆ ತಿಳಿಯಿತು ಎಂದು ಸ್ಮಿತಾಳನ್ನು ಕೇಳುತ್ತಾನೆ. ಸ್ಮಿತಾ ಉತ್ತರಿಸುವುದಿಲ್ಲ. ಆಗ ಅಸಲಿ ವಿಷಯ ಬಯಲಾಗುತ್ತದೆ. ಸ್ಮಿತಾ ಆ ಪತ್ರಗಳಿಗೆ ವಿಷ ಸವರಿದ್ದಳು. ರಂಜನ್ನ ಬೆರಳಿನ ಮೂಲಕ ವಿಷವು ಅವನ ದೇಹ ಸೇರಿ ಅವನಿಗೆ ಲಕ್ವಾ ಪ್ಯಾರಲಿಸಸ್ ಹೊಡೆಯಲು ಶುರುಮಾಡುತ್ತದೆ. ಅವನ ಮೆದುಳು ಕೆಲಸ ಮಾಡುತ್ತಿರುತ್ತದೆ, ಆದರೆ ಅವನಿಗೆ ಮಾತನಾಡಲು ಅಥವಾ ಅಲುಗಾಡಲು ಸಾಧ್ಯವಾಗುವುದಿಲ್ಲ. ನಂತರ ಸ್ಮಿತಾ ಆ ಮನೆಯ ಪತ್ರಗಳನ್ನು ಸುಟ್ಟು ಹಾಕುತ್ತಾಳೆ. ಸ್ಮಿತಾಳಿಗೆ ಮೊದಲಿನಿಂದಲೂ ಬೆಂಬಲ ನೀಡುತ್ತಿದ್ದ ತೋಟದ ಕೆಲಸಗಾರ ಗಾರ್ಡನರ್ ಅಲ್ಲಿಗೆ ಬರುತ್ತಾನೆ. ಅವರಿಬ್ಬರು ಸೇರಿ ರಂಜನ್ನ ದೇಹವನ್ನು ಸೇತುವೆಯ ಮೇಲಿಂದ ಕೆಳಕ್ಕೆ ಎಸೆಯುತ್ತಾರೆ. ಅವನು ಇನ್ನೂ ಬದುಕಿರುತ್ತಾನೆ, ಆದರೆ ಅಸಹಾಯಕನಾಗಿರುತ್ತಾನೆ. ಸ್ಮಿತಾ ನಗರವನ್ನು ಬಿಟ್ಟು ಕವಿತಾ ಎಂಬ ಹೊಸ ಹೆಸರಿನೊಂದಿಗೆ ಹೊಸ ಜೀವನ ಆರಂಭಿಸುತ್ತಾಳೆ.
ಅವಳು ತನ್ನ ಕಥೆಯನ್ನು ಇತರರಿಗೆ ಹೇಳುತ್ತಾಳೆ, ಆದರೆ ಅವರ ಪ್ರಶ್ನೆಗಳಿಗೆ ಎಂದಿಗೂ ಉತ್ತರಿಸುವುದಿಲ್ಲ. ದಾರಿಯಲ್ಲಿ ಅವಳು ಇನ್ಸ್ಪೆಕ್ಟರ್ ಬೇಡಿಯವರನ್ನು ನೋಡುತ್ತಾಳೆ, ಆದರೆ ಯಾರಿಗೂ ಕಾಣದಂತೆ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ನಂತರ ವಿಕ್ಕಿ ಶರಣಾಗಿರುವುದು ನಮಗೆ ತಿಳಿಯುತ್ತದೆ. ಇದ್ದಕ್ಕಿದ್ದಂತೆ ಆ ತೋಟದ ಕೆಲಸಗಾರ ಕವಿತಾಳ ಮನೆಗೆ ಬಂದು, ಈ ಕಡೆಯೇ ಹೋಗುತ್ತಿದ್ದೆ, ಹಾಗಾಗಿ ನಿನ್ನನ್ನು ಭೇಟಿಯಾಗಲು ಬಂದೆ ಎನ್ನುತ್ತಾನೆ. ಹವಾಮಾನ ಬದಲಾಗುತ್ತಿದೆ ಎಂದು ಹೇಳಿ ಅವಳಿಗೆ ಒಂದು ಗಿಡವನ್ನು ನೀಡುತ್ತಾನೆ. ಇದು ಅವಳು ವಿಷ ತಯಾರಿಸಲು ಬಳಸುತ್ತಿದ್ದ ಗಿಡವೇ ಆಗಿರುತ್ತದೆ. ಈ ಗಿಡ ಈಗ ಇನ್ನೊಬ್ಬರಿಗಾಗಿ, ಬಹುಶಃ ಕವಿತಾಳ ಪತಿಗಾಗಿ ಇರಬಹುದು ಎಂಬ ಸುಳಿವು ಸಿಗುತ್ತದೆ. 1 ಗಂಟೆಯ ಮೊದಲು ಇನ್ಸ್ಪೆಕ್ಟರ್ ಬೇಡಿ ಆಸ್ಪತ್ರೆಯಲ್ಲಿ ರಂಜನ್ನನ್ನು ಭೇಟಿಯಾಗಿದ್ದರು. ರಂಜನ್ನ ಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಇರಲಿಲ್ಲ. ಅವನಿಗೆ ಮಾತನಾಡಲು ಅಥವಾ ಸರಿಯಾಗಿ ಅಲುಗಾಡಲು ಸಾಧ್ಯವಿರಲಿಲ್ಲ. ಅವನು ಏನನ್ನು ಬರೆಯಲು ಪ್ರಯತ್ನಿಸಿ ಕೇವಲ ಒಂದು ಅಕ್ಷರವನ್ನು ಬರೆಯುತ್ತಾನೆ, ಆದರೆ ಬೇಡಿ ಅದನ್ನು ಗಮನಿಸದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ಕೊನೆಯದಾಗಿ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಅಂದು ಸಂಜೆ ಗಜೇಂದ್ರನ ಕಡೆಯವರು ತನ್ನ ಮೇಲೆ ದಾಳಿ ಮಾಡುತ್ತಾರೆ ಎಂದು ಸ್ಮಿತಾಳಿಗೆ ಹೇಗೆ ತಿಳಿದಿತ್ತು? ಸತ್ಯವೇನೆಂದರೆ, ತೋಟದ ಕೆಲಸಗಾರ ಮೊದಲಿನಿಂದಲೂ ಪಂಕ್ನ ಮೇಲೆ ಕಣ್ಣಿಟ್ಟಿದ್ದನು ಮತ್ತು ಅವಳಿಗೆ ಬೆಂಬಲ ನೀಡುತ್ತಿದ್ದನು. ಸ್ಮಿತಾ ಎಲ್ಲವನ್ನೂ ಅವನಿಗೆ ತಿಳಿಸಿದಾಗ ಅವರಿಬ್ಬರೂ ಸೇರಿ ಈ ಪ್ಲಾನ್ ಮಾಡಿದ್ದರು. ಈಗ ಆ ಕೆಲಸಗಾರ ಮತ್ತೆ ಕವಿತಾಳ ಜೀವನಕ್ಕೆ ಮರಳಿದ್ದಾನೆ ಮತ್ತು ಶೀಘ್ರದಲ್ಲೇ ಇನ್ನೊಬ್ಬರ ಹಣೆಬರಹ ನಿರ್ಧಾರವಾಗಲಿದೆ ಎಂಬ ಸೂಚನೆಯೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ.